ಜಗ್ಗು ಅವರು ನೀವು ತುಂಬಾ ಫ್ರೆಂಡ್ಸು. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಹಂಸ ಅವ್ರದ್ದು ಹಾಗೇನೆ ಜಗ್ಗು ಅವ್ರದ್ದು ಬಾಂಡಿಂಗ್ ಚೆನ್ನಾಗಿತ್ತು. ಆ ಒಂದು ಪೇರ್ನ ಇಬ್ರು ಇಷ್ಟಪಡ್ತಿದ್ರು ಎಲ್ಲಾ ಕನ್ನಡದ ಜನತೆ. ಆ ಮುಂಗಾರು ಮಳೆ ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು ಅದೆಲ್ಲಾನು. ಹಾಗೇನೆ ಹಂಸ ಅವ್ರ ಕ್ಯಾಪ್ಟನ್ಸಿ ಆದಾಗ ಆ ಕ್ವಾಟ್ಲೆ ಆಗಿರ್ಬೋದು, ಜಗದೀಶ್ ಅವ್ರ ಕ್ವಾಟ್ಲೆ ಆಗಿರ್ಬೋದು. ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಸರ್ ಅದೇ ಹೇಳಿದ್ನಲ್ಲ ಸರ್, ಒಳ್ಳೆ ಮಗುವಂತ ಮನಸ್ಸು ಸರ್ ಜಗದೀಶ್ ಅವ್ರದ್ದು. ತುಂಬಾ ಚೆನ್ನಾಗಿ ಅದನ್ನ ಸ್ಪೋರ್ಟಿವ್ ಆಗಿ ತೊಗೊಳೋರು ಅವ್ರು ಏನೇ ಇದ್ರು ಕೂಡ. ಯಾವುದನ್ನು ಕೂಡ ಇದನ್ನ ಯಾಕೆ ಮಾಡ್ಬೇಕು ಅದನ್ನ ಯಾಕೆ ಮಾಡ್ಬೇಕು ಯಾವತ್ತೂ ಅಂತಿರ್ಲಿಲ್ಲ ಅವರು. ಪ್ರತಿಯೊಂದು ಕೂಡ ಅಷ್ಟು ಪಾಪ ಒಂದು ಬಾತ್ರೂಮ್ ಕ್ಲೀನಿಂಗ್ ಹಿಡಿದು ಕಿಚನ್ ಕ್ಲೀನಿಂಗು ಪ್ರತಿಯೊಂದನ್ನು ಮಾಡೋರು. ಅವ್ರು ಎಲ್ರಿಗಿಂತ ಮುಂಚೆ ಎದ್ದು ಬೇಗ ಎಲ್ಲ ರೆಡಿ ಮಾಡಿ ಬಿಸಿನೀರು ಕಾಯಿಸಿ ಕುಡಿಯಕ್ಕೆ ಬಿಸಿನೀರು ಮಾಡಿಟ್ಟು ಎಲ್ಲವನ್ನೂ ಮಾಡುವಂಥ ಮನುಷ್ಯ. ತುಂಬ ಮಗುವಂಥ ಮನುಷ್ಯ ಸರ್. ಅವರು ಏನು ಆ ಆ ಕ್ಷಣಕ್ಕೆ ಏನು ಬರುತ್ತೋ ಅದನ್ನ ತಗೊಂಡು ಅವರು ಮಾಡೋರು. ಬಿಟ್ರೆ ಹಿಂಗೆ ಮಾಡಲೇಬೇಕು, ಹಿಂಗೆ ಮಾಡ್ಕೊಂಡ್ರೆ ನಾನು ಕಾಣಿಸ್ತೀನಿ ಅಂತ ಯಾವತ್ತೂ ಕೂಡ ಆ ಥರ ಇರಲಿಲ್ಲ ಸರ್. ಓಕೆ. ಸೊ ಎಲ್ಲೋ ಒಂದ್ ಕಡೆ ಹಂಸ ಅವರ ಹಾಗೇನೆ ಹೆಣ್ಣು ಮಕ್ಕಳ ವಿಚಾರವಾಗಿ ರಂಜಿತ್ ಅವರು ಮತ್ತೆ ಜಗದೀಶ್ ಅವರು ಹೊರಗಡೆ ಬರ್ತಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ? ಸರ್ ಆ್ಯಕ್ಚುಲಿ ನಾವು ಅನ್ಕೊಂಡಿರ್ಲಿಲ್ಲ ಆ ಕ್ಷಣಕ್ಕೆ ಹಾಗಾಗತ್ತೆ ಅಂತ. ಜಗದೀಶ್ ನನಗೆ ಒಳ್ಳೆ ಸ್ನೇಹಿತರಾಗಿದ್ರು ಮನೆ ಒಳಗಡೆ. ಎಲ್ಲೋ ಒಂದು ಕಡೆ ಆ ಮಾತಾಡಿರೋ ಮಾತು ನನಗೆ ಅದೊಂದು ಸ್ವಲ್ಪ ಟ್ರಿಗರ್ ಅನ್ನಿಸ್ತು. ಅದಾದ್ಮೇಲೆ ನಾನು ಅದನ್ನು ಜಗದೀಶ್ಗೂ ನನಗೂ ವಾದ ವಿವಾದಗಳು ನಡೀತಾ ಇದೆ. ಮನೆಯವ್ರು ಕೇಳಿದಾಗ ನಾನು ಹೇಳ್ತೀನಿ. ಹೇಳಿದ್ಮೇಲೆ ಅಷ್ಟೊಂದೆಲ್ಲ ಮನೆಯವರೆಲ್ಲರೂ ಸೇರಿ ಆ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸಿದ್ದು. ಅದನ್ನ ಅಲ್ಲೇ ಕೂತ್ಕೊಂಡು ಬಿಗ್ ಬಾಸ್ ಅವರು ಮಾತಾಡಿ ಅದನ್ನು ಸಾರಿ ಅನ್ನೋ ಮಟ್ಟಕ್ಕೆ ಹೋಗಿ ಎಲ್ಲ ಆಗೋಗಿತ್ತು ಅದು. ಅದಾದ್ಮೇಲೆ ಕೂಡ ಆ ರಿಯಾಕ್ಟ್ ಬರೋದು ಬೇಕಾಗಿರಲಿಲ್ಲ. ಅದೊಂದು ಆ ಮನೆಯಲ್ಲಿ ನಡೆದಿದ್ದು ಮನೆಗೆ ಮಾತ್ರ ಬಿಡಕ್ಕೆ ಇಷ್ಟಪಡ್ತೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.